ಎಲ್ರಿಗೂ ನಮಸ್ಕಾರ. ಏನ್ ಗೊತ್ತಾ, ನಮ್ಮೂರಾಗೆ ಎಲ್ಲರೂ ದಿನ ಹೋಗಿ ಅಣಬೆ ತಂದು ಅಣಬೆ ಸಾರು ಮಾಡ್ತಾರೆ. ನಾನಂತೂ ತಿಂದೇ ಇಲ್ಲ ಅಣಬೆನ. ಈ ಕಿರಣನಿಗೆ ನಾಳೆ ಹೋಗೋಣ ಎಂತಂದು ಹೇಳನೆ ಎಂತಂದು ಕರೆದ್ರೆ ಇನ್ನೂ ಬಂದಿಲ್ಲ. ಯೋಟದ್ ಕಾಯದೇವನಿಗೆ. ನೀವು ಅಣಬೆ ಸಾರು ತಿಂದ್ರ? ನನಗಂತೂ ಅಣಬೆ ಅಂದ್ರೆ ಸಖತ್ತು ಇಷ್ಟ. ನಾಳೆ ಹೋಗಿ ಹುಡ್ಕೊಂಬರ್ಬೇಕು ನಾವು. ಈ ನನ್ನ ಮಗನ ಕಾಯ್ದು 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 ನಾನೇ ತಾತಾಗ ಹೋಗ್ತೀನಿ. ಯೋಟತ್ತಲ್ಲ ಕಾಯೋದಿನ್ನ. ಅವಾಗ್ಲೇ ಬಾರ ಅಂದ್ರೆ ಅರ್ಧ ಗಂಟೆಯಿಂದ ಕಾಯ್ತಿದ್ದೀನಿ. ನಿನ್ಗೇನೊಂದಿಟ್ಟು ಭಯ ಭಕ್ತಿ ಇಲ್ವೇ? ಅಪ್ಪಣ್ಣಿ ನೋಡು ಚೆಂಟ, ನಮ್ಮ ಅಮ್ಮ ಬೈತೈತ್ ಕಣ, ಎಲ್ಲಿಗೆ ಅಂತ ಕೇಳ್ತೈತೆ. ತಿರ್ಗ ಓದ್ಕೋಬೇಡ ಬರ್ಕೋಬೇಡ ಅಂತಂದ. ಅದಕ್ಕೆ ನಾನು ಏನೋ ಒಂದು ಸುಳ್ಳು ಹೇಳಿ ಬರಕ್ ಇಡತ್ತಾತಪ್ಪ. ಏನ್ ಸಮಾಚಾರ, ಏನು ಕರೆದಿದ್ದು? ಬತ್ತೆ ಹೋಗಿ ಬೋಂಡ ತಿನ್ಕೊಂಬರೋಣ. ಹೋಗಪ್ಪ ಸ್ವಾಮಿ, ನಂತ ದುಡ್ಡಿಲ್ಲ, ನೀನೇ ಹೋಗಿ ತಿನ್ನೋದು. ಮತ್ತೀಗ ಇನ್ನೇನ್ಲ ನೀನು ನೋಡಿಕೊಂಡ್ರೆ ಸಿಟ್ಟು ಬರ್ತೈತೆ ನನಗೆ. ನೆನ್ನೆ ಬೋರ್ ಚಂದ್ರಪ್ಪ ಹೋಗಿ ಅಣಬಿ ಯೋಸಂತಂದೆ ಗೊತ್ತೆ. ಮತ್ತೀಗ ಎಷ್ಟೊಂದು ಜನ ನಮ್ಮ ಊರಾಗಿರೋರು ಹೋಗಿ ಅಣಬಿ ಎಲ್ಲ ಕಿತ್ಕೊಂಬಂದು ಸಾರು ಮಾಡ್ಕೊಂಡು ಉಂಟೇವ್ರಿ. ಬಾ ಹೋಗ, ನಾನು ಬೇಗ ಅಪ್ಪನ ಬಂದ್ಬಿಡು ಸರಿನಾ? ನೀನು ಹೋಗಿ ನಾಳೆ ಅಣಬಿ ಕಿತ್ಕೊಂಬರೋಣ. ಲೋ ಚಿಂಟು, ಅವು ನಮ್ಮ ಕಣ್ಣಿಗೆ ಕಾಮದಂತ ಕಣೋ. ಅಣಬೆ ರಾವ್ ಕಣ್ಣಾಗಿರೋದು ಮಾತ್ರ ಅಂತ ಕಾಮದ. ಯಾರು ಹೇಳಿದ್ ನಿನಗೆ? ಅವೆಲ್ಲ ಮೂಡ್ ನಮ್ಗೆ ಕಣ. ನಡಿಯ ಹೋಗಿ ಕಿತ್ಕೊಂಬರೋಣ. ಸರಿ ಕಣಪ್ಪ, ಆಯ್ತು, ನಾಳೆ ಬರ್ತೀನಿ. ರೆಡಿಯಾಗಿ ಹಂಗ ಮಂತಕೊಡ್ತೀನಿ, ನಮ್ಮಮ್ಮ ಬೈತಿದೆ. ಸರಿ ಆಯ್ತು, ಹೋಗು. ಹೊಟ್ಟೆ ನೋಯ್ತೈತೆ ಅಂತಂದು ನಾನು ಬಾತ್ರೂಮ್ಗೆ ಹೋಗ್ತೀನಿ ಅಂತ ಬಂದೆ ಕಣೋ. ಅಪ್ರಪ್ಪ ಹೋಗು. ಈ ಹುಡುಗ ಎತ್ತಾತು ಬರ್ಲಿಲ್ವಲ್ಲ ಇನ್ನ. ಅಜ್ಜಿ ಅಜ್ಜಿ, ನಾನು ಬಂದ್ಬಿಟ್ಟೆ. ಎಲ್ಲ ಹುಡುಗ ಎತ್ತಾಗಲ್ಲ ಹೋಗಿದ್ದೆ? ಆಗ ಕಿರಣನ್ನ ಮೀಟ್ ಮಾಡಕ್ ಹೋಗಿದ್ದೆ. ಏನ್ ಪಾಪ ಅಮೆರಿಕದಾಗ ನೋಡು, ಅದಕ್ಕೆ ಮೀಟ್ ಬೇರೆ ಮಾಡಕ್ ಹೋಗಿದ್ದೇನ. ಅಜಾಯ್, ನಿನ್ಗೇನ್ ಗೊತ್ತು, ಊರಾಗೆಲ್ಲ ಅಣಬೆ ತಿಂತಾರೆ. ನಾಳೆ ನಾವು ಕಿರಣ ಹೋಗಿ ಅಣಬೆ ಕಿತ್ಕೊಂಡ್ಬರೋಣ ಅಂತಂದು ಹೇಳಕ್ ಹೋಗಿದ್ದೆ. ಪಾರ್ಲ ಹೋಗೋಣ ಅಂತಂದು. ಅಲ್ಲಲ್ಲ ಪಾಪ, ಎಲ್ಲ ಇದು ಅಣಬೆ. ಮೊನ್ನೆ ಬೋಟ್ ಚಂದ್ರಪ್ಪ ಹೋಗಿ ಯೋಸನ್ ಕಿತ್ಕೊಂಬಂದಿದ್ ಗೊತ್ತೇ. ನಾನು ನೋಡ್ತೀನಿ ಟವಲ ಕಟ್ಕೊಂಡು ಹೋಗ್ತಿತ್ತು. ಅವ್ರ ಮಂಟಕ್ಕೆ ಹೋಗಿ ಹಿಂಗ ಕೊಡ್ತೈತಿ. ಯೋಸನ್ ಬರೀ ಬುಡ್ಕ ಕಣಜೆ. ಮತ್ತೀಗ ಮೊನ್ನೆ ರಮೇಶ್ವರ ಮನೆಗೂ ಮಾಡಿದ್ರಂತೆ. ಅವನು ಏನೊಂದು ಗೊತ್ತೇ, ಬುಡ್ಕ ಸಿಕ್ಕಿದ್ದು ಕಣ. ಎಲ್ಲ ಒಂದು 2-3 ಅಷ್ಟೇ ಹಳ್ಳಿರೋ ಸಿಕ್ಕಿದ್ದು. ನಮ್ಮ ಅಮ್ಮ ಮಾಡಿತ್ತೆ ಅಂತ ಚೆನ್ನಾಗಿತ್ತು. ಬಾಯ ಕಿಕ್ಕಂತಿದಂಗೆ ಗಂಗೆ ಜಾರ್ಕೊಂಡೋಗ ಕಣ. ಅಷ್ಟು ಚೆನ್ನಾಗಿರುವ ಅಣಬೆ ಅಂತಂತ ಕಣಜೆ. ನನಗೂ ತಿನ್ನಂಗಾಗೈತೆ. ನಾನು ಕಿರಣಂಗೆ ಹೋಗಿ ಬರ್ತಿದ್ದೀನ್ನೇಕೆ? ಅಲ್ವಲ್ಲ ಪಾಪ, ಅವು ಎಲ್ಲಿ ಉಡ್ತಾವ ಏನು? ನೀವು ಸುಮ್ಮನೆ ಓಡಾಡ್ಕೊಳ್ಳೋದು ಸ್ಕೂಲ್ಗೆ ಹೋಗಲ್ವೇ? ಈಗ ಅಜ್ಜೆ ರಪ್ಪ ನೋಡ್ತೀವಿ. ಎಲ್ಲ ಇದ್ರು 8 ಗಂಟೆ ಅಷ್ಟೊತ್ತಿಗೆ ಮಂಟಪತ್ತೀವಿ ಸರಿನಾ? ಆ ಸಿಕ್ಲಿ ಬಿಡ್ಲಿ. ಸರಿ ಕಣ್ಲ ಪಾಪ, ನನಗೂ ಇವು ತಿನ್ಮಂಗಾಗೈತಿ. ಏನು ಮಾಡೋಣ, ನನ್ನ ಕೈಲಿ ಆಗಲ್ಲ ಅಂತಂದು ಹೋಗಲ್ಲ ಅಷ್ಟೇ. ಮೊದಲು ಓಡಾಡ್ಕೊಂಡು ಹೋಗ್ತಿದ್ದೆ, ಹಂಗೊಂದು ಹಿಂಗೊಂದು ಸಿಗೋವು ತಂದು ಮಾಡ್ತಿದ್ದೆ. ಇವಾಗ ಆಗಲ್ಲಪ್ಪ ನನ್ನ ಸೊಂಟ. ಅದಕ್ಕೆಲ್ಲ ಆಸೆ ಬಿಟ್ಬಿಟ್ಟೆ. ಸರಿ ಆಯ್ತು, ಹೋಗಿ ಬರ್ರಿ. ಸರಿ ಕಣಜ್ಜ, ಆಯ್ತು. ರಪ್ಪನ ಮನೆಗೆ ಅಂತೀನಿ ಹೆಂಗ? ಹಾಂ ಸರಿ, ಮನಿಕೆ ಬೇಗ ರಪ್ಪನ ಎದಾಳ್ಸ. ಇಲ್ಲ ಯಾಕಲ್ಲ ಪಾಪ, ಹೋಗಲ್ಲ ಆಲಂಗ್ ಮನಿಕೆ ಹೋಗ. ಹೋಗಜೆ, ನಿದ್ದೆ ಬರಲ್ಲ, ನಾನು ಇಲ್ಲೇ ಮನೆಗೆ ಅಂತೀನಿ. ಸರಿ ಬಿಡು, ನಾನು ಆಲಾಗ ಹೋಗಿ ಮನಿಕೆ ಅಂತೀನಿ. ಆಮೇಲೆ ಹಂಗ್ ಮಾಡಿ ಗುಂಡಜ್ಜ. ಆಮೇಲೆ ನೀನು ಎದ್ದು ಮರ್ತು ಇನ್ನ ಮೊದ್ಲು ನಿನ್ ಗರಳು ಮಾಡಲು. ಆಮೇಲೆ ಕಾಫಿ ಕುಡಿಯಕ್ಕೆ ಅಷ್ಟೇ ಎಲ್ಲ ಅಣಬೆ ಕಿತ್ಕೊಂಡು ಹೋಗಿರ್ತಾರೆ. ರಪ್ಪನ ಎದಾಳ್ಸ ಹಂಗ ಇಲ್ಲ ಮನೆಗೆ. ಸರಿ ಪಾಪ, ಆತು. ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಾನು ಕಿರಣ ಅಣಬೆ ಕಿತ್ಕೊಂಬರಕ್ಕೆ ಹೋಗ್ತೀವಿ. ಎಷ್ಟು ಸಿಕ್ಕಿವ ಅಂತ ಹೇಳ್ತೀನಿ ಸರಿನಾ? ನಮ್ಮ ಮನೆಗೆ ಬನ್ನಿ, ಅಣಬೆ ಸಾರು ಊಟ ಮಾಡೋಣ. ಬಾಯ್.